ಕ್ರಿಕೆಟ್ಗೆ ಹೋಗಿದ್ದಿದ್ರೆ ನಮ್ಗೆ ಈ ದುರಂಧರ್ ಸಿಗ್ತಿರ್ಲಿಲ್ಲ. ಸ್ಟುವರ್ಟ್ ಬಿನ್ನಿ ಸೆಲೆಕ್ಟ್ ಆಗ್ಬಿಟ್ರು. ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ, ಬಾಂಬ್ ಅಂತ ಅನ್ಕೊಳ್ಳಿ. ಸೊ ಈ ತರ ಒಂದು ಆಕ್ಟಿಂಗು ನಾನು ಎಲ್ಲೂ ನೋಡಿರ್ಲಿಲ್ಲ ಅವ್ರದ್ದು. ಸೊ ಹೇಳ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮ್ಮ ಟೈಟಲ್ ಏನು ಅಂತ ನೋಡಿರ್ತೀರಾ. ಸೊ ದುರಂಧರ್ ದಿ ರಿವೆಂಜ್ ಈ ಮೂವಿ ಬಗ್ಗೆ ನಾನು ರಿವ್ಯೂ ಕೊಡ್ತಿದ್ದೀನಿ. ಸೊ ಹಾನೆಸ್ಟ್ ರಿವ್ಯೂ ಕೊಡ್ತಿರೋದು. ಸೊ ಏನು ಈ ಮೂವಿ ಓವರ್ ಐಪಾ ಇಲ್ಲ ಕ್ಲಾಸಾ ಮಾಸ ಆವ್ರೇಜಾ ಇಲ್ಲ ನಾರ್ಮಲ್ ಒಂದ್ಸತಿ ನೋಡ್ಬೋದಾ? ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೊಸಬ್ರು ನೋಡ್ತೀನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ್ರೆ ನಿಮ್ಮ ಮನಸ್ಸಲ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ಹೇಳಬೇಕಂದ್ರೆ ಈ ಮೂವಿ ಬಗ್ಗೆ, ಸೊ ಆದಿತ್ಯ ದಾರ್ ಅವರು ತೆಗೆದಿರೋದು ಮೂವಿ ಇದು. ಸೊ ನಮ್ಗೆ ಇವತ್ತು ದುರಂಧರ್ ನಮ್ಗೇನು ಸಿಕ್ಕಿದೆ ಮೂವಿ, ಸೊ ಅದು ಒಂದು ದಿವಸ ಅವರು ಸೊ ಆದಿತ್ಯ ದಾರ್ ಇವರು ಕ್ರಿಕೆಟ್ಗೆ ಹೋಗಿದ್ದಿದ್ರೆ ನಮ್ಗೆ ಈ ದುರಂಧರ್ ಸಿಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸ್ಟುವರ್ಟ್ ಬಿನ್ನಿ ಮತ್ತೆ ಆದಿತ್ಯ ದಾರ್ ಇಬ್ರು ಡೈಲಿ ಕ್ರಿಕೆಟ್ ಆಡ್ತಿದ್ರು. ನ್ಯಾಷನಲ್ ಮ್ಯಾಚ್ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಸೆಲೆಕ್ಟ್ ಆಗಬೇಕು ಅಂತ ಆಡ್ತಿದ್ರು. ಪ್ರಾಕ್ಟೀಸ್ ಮಾಡಿ 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 ಕ್ರಿಕೆಟು ಏನಾಯಿತು, ಸ್ಟುವರ್ಟ್ ಬಿನ್ನಿ ಸೆಲೆಕ್ಟ್ ಆಗ್ಬಿಟ್ರು. ನಮ್ಮ ಕನ್ನಡದವರು ನೋಡಿರ್ತೀರಲ್ಲ, 2016 RCB ಸ್ಕ್ವಾಡಲ್ಲಿದ್ದರು ಸ್ಟುವರ್ಟ್ ಬಿನ್ನಿ. ಸೊ ಅವ್ರು ಸೆಲೆಕ್ಟ್ ಆಗಿಬಿಟ್ರು, ಇವ್ರು ಬಂದರು. ಸೊ ಅವತ್ತೇನಾದ್ರು ಆದಿತ್ಯ ದಾರ್ ಅವರು ಸೆಲೆಕ್ಟ್ ಆಗಿದ್ದಿದ್ರೆ ನಮ್ಗೆ ಈ ದುರಂಧರ್ ಸಿಗ್ತಿರ್ಲಿಲ್ಲ. ಸೊ ಇದಿಲ್ಲಿ ಈ ಮೂವಿದು ಸ್ಟೋರಿ ಬಗ್ಗೆ ಬರ್ತೀನಿ, ಈ ರಿವೆಂಜ್ ಬಗ್ಗೆ. ಸೊ ಫಸ್ಟ್ ಪಾರ್ಟ್ ಏನಿದೆ ಅದು ಬರೀ ದುರಂಧರ್ ಅನ್ನೋದು ಏನಿದೆಯೋ ಆ ಮೂವಿ ಚೆನ್ನಾಗಿದೆ. ಸೊ ಕೆಲವೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ರಿಯಲ್ ಆಗಿರ್ಬೋದು. ಸೊ ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ. ಮೇಜರ್ ಮೋಹಿತ್ ಶರ್ಮಾ ಅವ್ರದ್ದು ನೋಡ್ತಿದ್ದೀರಲ್ಲ ಫೋಟೋ ಇಲ್ಲಿ. ಸೊ ಇವ್ರದ್ದು ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ. ಸೊ ಇನ್ನು ಕೆಲವೊಬ್ರು ಪಾರ್ಟ್ 1 ರಿಯಲ್ ಸ್ಟೋರಿ ಇದೆ, ಪಾರ್ಟ್ 2 ಬೇರೆ ಸ್ಟೋರಿ ಇದೆ ಅಂತಾರೆ. ಸೊ ಆಮೇಲೆ ದುರಂಧರ್ ದಿ ರಿವೆಂಜ್ ಬರೋಕ್ಕೋದ್ರೆ ನಮಗೆ ಇದು ದುರಂಧರ್ 1 ಏನಾಗುತ್ತೆ ಅಂದರೆ, ಇವಾಗ ರೆಹಮಾನ್ ಡಕೈತ್ ಅಂತ ಹೇಳ್ತಾರಲ್ಲ, ಸೊ ಅವ್ರನ್ನ ಸಾಯಿಸಾದ್ಮೇಲೆ ನಮ್ಗೊಂದು ಸೀನ್ ಬರುತ್ತೆ. ಅಜಯ್ ಸಾನಿಯಾಲು ದುಸ್ಕಿರಾಜ್ ಸಿಂಗ್ ಹಿಡ್ಕೊಂಬಂದು ಕೂರಿಸಿ ಅವರು ತಗೊಳ್ತಿರತ್ತಾರ. ಮಖಕ್ಕೆ ಸ್ವಲ್ಪ ಇದಾಕ್ಬಿಟ್ಟು ಬ್ಲ್ಯಾಕ್ ಕಲರ್ ಮಾಸ್ಕ್ ಹಾಕ್ಬಿಟ್ಟು ಇದು ಮಾಡ್ತಿರ್ತಾರೆ, ಅಲ್ಲಿ ಕಟ್ ಆಗುತ್ತೆ. ಸೊ 2 ಏನು ಆಗುತ್ತೆ ಅಂತಂದ್ರೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ, ಅವ್ರು ಇಲ್ಲಿಂದ ಮುಂದೂರನ್ನ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್. ಸೊ ಮತ್ತೆ ಇನ್ನೊಂದು ಈ ಮೂವಿ ಬಗ್ಗೆ ಏನು ಹೇಳ್ಬೇಕಂತಂದ್ರೆ, ಒಬ್ಬೊಬ್ರಿಗೂ ಒಂದೊಂದು BGMಗಳು ಕೊಟ್ಟಿರೋದಲ್ಲ, ಎಂಟ್ರಿ BGMs ಆಗಿರ್ಬೋದು, ಎಂಟ್ರಿ ಮ್ಯೂಸಿಕ್ಸ್ ಆಗಿರ್ಬೋದು, ಸೈಡ್ ವಿಲನ್ ಇಲ್ಲ ಸೈಡ್ ಕ್ಯಾರೆಕ್ಟರ್ ಅವ್ರಿಗೆ BGMs ಆಗಿರ್ಬೋದು, ಸಖತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ಸ್ ಅಂತೂ, BGMs ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬಟ್ ಅದ್ರ ಮೂವಿ ಹೇಳ್ಬೇಕಂತಂದ್ರೆ ಫುಲ್ಲು ಮಾಸ್ ಇದು, ಫುಲ್ ಅಂದರೆ ಫುಲ್ ಮಾಸ್ ಮೂವಿ ಇದು. ಸೊ ಯಾವ ಥರ ಅಂತಂದ್ರೆ, ಒಬ್ಬ ಇಂಡಿಯನ್ ಏಜೆಂಟು ಪಾಕಿಸ್ತಾನ್ಗೆ ಹೋಗಿ ಅಲ್ಲಿ ಸರ್ವೈವ್ ಆಗಿ, ಸೊ ಈ ಥರ ಎಲ್ಲ ಅಲ್ಲಿರೋ ಒಂದು ಟೆರರಿಸಮ್ ಆಗಿರ್ಬೋದು, ಎಲ್ಲ ಅವರ ಒಂದು ಏನು ಮಾಡ್ತಿರ್ತಾರೆ, ಇಂಡಿಯಾಗೆ ಹಾರ್ಮ್ ಮಾಡುವಂಥದ್ದು ಏನು ಮಾಡ್ತಿರ್ತಾರೆ, ಸೊ ಅಂಥದ್ದಾಗಿರ್ಬೋದು, ಈ ಥರ ಎಲ್ಲ ಹೋಗಿ ಡೆಸ್ಟ್ರಾಯ್ ಮಾಡ್ಕೊಂಬರ್ತಾನಲ್ಲ ಒಂದಿಷ್ಟು ವರ್ಷ ಹೋಗಿ, ಅದು ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಷ್ಟ. ಅದು ಒಂದೊಂದು ಸೀನ್ಸ್ ಇದೆಯಲ್ಲ, ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಆಗೋದಿಲ್ಲ ಯಾರಿಗೂ. 3.5 ಅವರು ಹೇಗೆ ಇದು ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಸಖತ್ತಾಗಿದೆ ಮೂವಿ ಅಂತೂ. ಸೊ ಓವರ್ ಐಪ್ ಅಂತ ಹೇಳೋಕ್ಕಾಗೋದಿಲ್ಲ, ನೋಡ್ಬೋದು, ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಬಟ್ ಫ್ಯಾಮಿಲಿ ನೋಡ್ಬೋದು ಅಂತಂದರೆ ಟೆರರಿಸಮ್ ಬಗ್ಗೆ ಇರೋದು ಇದು ಮೂವಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅದಕ್ಕೆ ಆರಾಮಾಗಿ ನೋಡ್ಬೋದು ಫಿಲಮ್ ಇದು. ಥಿಯೇಟ್ರಿಗೆ ಹೋದ್ರೂ 3.5 ಅವರ್ ಹೇಗೆ ಹೋಗುತ್ತೆ, ಹೇಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಷ್ಟು ಸಖತ್ತಾಗಿ, ಅಷ್ಟು ನೀಟಾಗಿದೆ ಮೂವಿ ಅಂತೂ, ಸೂಪರ್ ಅಂತೀವಿ ಮೂವಿ. ಸೊ ಅವತ್ತೇನಾದರೂ ಆದಿತ್ಯ ದಾರ್ ಕ್ರಿಕೆಟ್ಗೆ ಹೋಗಿದ್ದಿದ್ರೆ ಈ ಮೂವಿ ನಮಗೆ ಸಿಗ್ತಾ ಇರಲಿಲ್ಲ. ಸೊ ಈ ಥರ ಮೂವಿ ಯಾರು ತೆಗಿತಾನೋ, ಬೇರೆಯವ್ರು ತೆಗಿತಿದ್ರು ಇಲ್ಲ ನಮ್ಮಂತೂ ಗೊತ್ತಿಲ್ಲ. ಸೊ 99% ಡೌಟೇ ತೆಗಿತಾ ಇದ್ದಿದ್ದು. ಸೊ ಅವತ್ತು ಅಲ್ಲಿ ಕ್ರಿಕೆಟಲ್ಲಿ ರಿಜೆಕ್ಟ್ ಆಗಿದ್ದಕ್ಕೆ ಇವತ್ತು ದುರಂಧರ್ ನಮಗೆ ಸಿಕ್ಕಿದೆ ಮೂವಿ. ಬಟ್ ಆದ್ರೂ ಮೂವಿ ಇದೆಯಲ್ಲ, ಮತ್ತೆ ಇನ್ನೊಂದು ಈ ಮೂವಿ ಟೆರರಿಸಮ್ ಸೀನ್ಸ್ ಆಗಿರ್ಬೋದು, ಮತ್ತೆ ಇನ್ನೊಂದು ಅಲ್ಲಿ ಇರ್ತಾರಲ್ಲ ಅಂದರೆ ರಣವೀರ್ ಸಿಂಗ್,
ಅವರ ಒಂದು ಪರ್ಫಾರ್ಮೆನ್ಸ್ ಅಂತ ಇದ್ರಲ್ಲಿ ಎಷ್ಟು ಇದಾಗಿದೆ ಅಂತಂದ್ರೆ ಬಾಂಬ್ ಅಂತ ಅನ್ಕೊಳ್ಳಿ. ಸೊ ಈ ತರ ಒಂದು ಆಕ್ಟಿಂಗು ನಾನು ಎಲ್ಲೂ ನೋಡಿರ್ಲಿಲ್ಲ ಅವ್ರದ್ದು. ಅವರು ಒಂದು ಫಿಲಮ್ಮು ಬೇರೆ ಫಿಲಮ್ಸ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಅವ್ರು ಮಾಡಿರೋವಂಥ ಬೇರೆ ಫಿಲಮ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲೂ ನೋಡಿಲ್ಲ ಈ ತರ ಆಕ್ಟಿಂಗ್ ಮಾಡಿರೋವಂಥದ್ದು. ಅವರು ಆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅಷ್ಟಿಷ್ಟಲ್ಲ, ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ರಣವೀರ್ ಸಿಂಗ್ ಅವರಂತೂ, ಅವ್ರಿಗಂತೂ ಇದು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಅವರು ಒಂದು ಬಿಗ್ ಸಲ್ಯೂಟ್. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಸೊ ಇದಲ್ಲೂ ಅಷ್ಟೇ ಚಾಪ್ಟರ್ 1, 2, 3, 4, 5 ಅಂತ ಇದೆ. ಸೊ ದುರಂಧರ್ 1 ಏನು ನೋಡಿರ್ತೀರ ಚಾಪ್ಟರ್ 8ವರೆಗೂ. ಸೊ ಇದು ಹಂಗೆ ಚಾಪ್ಟರ್ಸ್ಗಳಿದೆ. ಸೊ ಒಂದೊಂದು ಚಾಪ್ಟರು ನಿಮ್ಗೆ ಹೇಗೆ ಇದಾಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಸೊ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ, ಮೂವಿ ನೋಡಿರೋರಿಗೆ ಇದು ಸೀನ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಮೂವಿ ನೋಡಿ ನಿಮ್ಮ ನಿಯರ್ ಯಾವ ಥಿಯೇಟ್ರಲ್ಲಿ ಇದೆಯೋ ಹೋಗಿ. ಸೊ ಎಲ್ಲ ಫಿಲಮ್ಗೂ ಸಪೋರ್ಟ್ ಮಾಡಿ, ಕನ್ನಡ, ತಮಿಳು, ಹಿಂದಿ, ತೆಲುಗು, ಮಲಯಾಳಂ ಎಲ್ಲ ಫಿಲಮ್ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಫಿಲಮ್ ಇಷ್ಟ ಆಗುತ್ತೋ ಆ ಫಿಲಮ್ ನೋಡಿ. ಮತ್ತು ಅದೇ ಫಿಲಮ್ ನೋಡಿ ಇದೇ ಫಿಲಮ್ ನೋಡಿ, ಅದಕ್ಕೆ ಸಪೋರ್ಟ್ ಮಾಡಿದ್ದೀರ ಅಂತ ಹೇಳೋದಿಲ್ಲ. ಎಲ್ಲ ಫಿಲಮ್ ನೋಡಿ ಇಂಡಿಯಾ ಅಂತಂದಮೇಲೆ ಒಂದು ಸೀನಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಪಾಕಿಸ್ತಾನ ಬಂದಿರ್ತಾರಲ್ಲ ರಣವೀರ್ ಸಿಂಗು, ಒಂದು ಫ್ರೆಂಡ್ ಇಂಡಿಯಾದಿಂದ ಬಂದಿರ್ತಾರೆ. ಸೊ ಅವ್ರು ಗೊತ್ತಿರಲ್ಲ, ಇವರೆಲ್ಲ ಬಿಯರ್ಡ್ ಎಲ್ಲ ಬಿಟ್ಕೊಂಡು ಹೇರ್ ಎಲ್ಲ ಬಿಟ್ಟಿರ್ತಾರಲ್ಲ. ಸೊ ಗೊತ್ತಾಗೋದು ಏನಾಗುತ್ತೆ, ಜಗಳ ಆಡ್ಕೊಂಡಿದ್ದು ಅವ್ರ ಕಾಲದಲ್ಲಿ ಸುತ್ತೋಗ್ಬಿಡ್ತಾರೆ ಅವ್ರ ಫ್ರೆಂಡ್. ಹೆಂಗೆ ಗೊತ್ತಾಗುತ್ತೆ ಅವ್ರ ಫ್ಯಾಮಿಲಿ ಇಲ್ಲಿ ಅಂತ ಅನ್ನೋದು ನೋಡಬೇಕು ಅಂತಂದರೆ ಫಿಲಮ್ ನೋಡಿ ಹೋಗಿ ಥಿಯೇಟ್ರಿಗೆ. ಸೊ ನಿಮಗೆ ಗೊತ್ತಾಗುತ್ತೆ. ನಾನು ಮೂವಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಿಲ್ಲ, ರಿವ್ಯೂಗೆ ನಾನು ಮಾಡ್ತಿರೋದು. ಸೊ ಅದಕ್ಕೆ ಅದ್ರ ಮಧ್ಯೆ ಯಾವುದೋ ಒಂದೊಂದು ಸೀನ್ಸ್ ಹೇಳ್ತಿದ್ದೆ, ಅದಕ್ಕೋಸ್ಕರ ನಾನು ಹೇಳಿದ್ದೆ ಅಷ್ಟೇ. ಸೊ ಇನ್ನೊಂದು ಹೇಳ್ಬೇಕಂತಂದರೆ, ಬಾಂಬೆ ಅಂಡರ್ವರ್ಲ್ಡ್ ದಾವೂದ್ ಇಬ್ರಾಹಿಂ ಆ ಕ್ಯಾರೆಕ್ಟರ್ ಕೂಡ ಈ ಮೂವಿಲಿ ಮಾಡಿದ್ದಾರೆ. ಸೊ ಒಂದು ಕ್ಯಾರೆಕ್ಟರ್, ರಿಯಲ್ ಕ್ಯಾರೆಕ್ಟರ್. ಸೊ ಅವ್ರು ಹೆಂಗಾಗಿದ್ದಾರೆ, ಇವಾಗ ಹೆಂಗಿದ್ದಾರೆ, ಯಾವ ಸ್ಟೇಜಲ್ಲಿದ್ದಾರೆ, ಯಾವ ಥರ ಇದ್ದಾರೆ ಅನ್ನೋದು ಈ ಮೂವಿಲಿ ನಿಮಗೆ ತೋರಿಸಿದ್ದಾರೆ. ಅದನ್ನು ಅವರ ಒಂದು ಸಾಮ್ರಾಜ್ಯ ಕಟ್ಟಿರ್ತಾರಲ್ಲ, ಟೆರರಿಸ್ಟ್ ಅವರೆಲ್ಲ. ಸೊ ಅವರ ಒಂದು ಪ್ರತಿಯೊಬ್ಬನು ಎಲ್ಲರನ್ನೂ ಸಾಯಿಸ್ಕೊಂಡ್ಬರ್ತಾನೆ. ಸಾಯಿಸ್ಕೊಂಡ್ಬಂದು ಅದಕ್ಕೂ ಒಂದು BGMs ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಇಂಗ್ಲೀಷ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಸೂಪರ್ ಅಂದರೆ ಸಖತ್ ಸೂಪರಾಗಿ ಕೊಟ್ಟಿದ್ದಾರೆ ಈ ಮೂವಿಗಂತೂ. ಮ್ಯೂಸಿಕ್ಸ್ ದುರಂಧರ್ ರಿವೆಂಜ್ಗೆ ಕೈಜರ್ ಇಕ್ಬಾಲ್. ಸೊ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ಎಷ್ಟು ಅವರು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಇಂಡಿಯಾದವರು ಅಂತಂದರೆ ಗೊತ್ತಾಗಬಾರ್ದು, ಪಾಕಿಸ್ತಾನದವ್ರು ನಾನು ಆ ರೇಂಜ್ಗೆ ಕೊಟ್ಟಿದ್ದಾರೆ. ಯಾವ ಥರ ಇದು ಮಾಡಬೇಕು ಮುಸ್ಲಿಮ್ ಆಗಿ ಅನ್ನೋದನ್ನ ಪರ್ಫೆಕ್ಷನಾಗಿ ಕೊಟ್ಟಿದ್ದಾರೆ ಅವರಂತೂ. ಸೊ ಹೆಂಗೆ ಅನ್ನೋದು ಯಪ್ಪ, ಅವರ ಆ್ಯಕ್ಟರ್ ಅಂತೂ ಸೂಪರ್. ಸೊ ರಿವ್ಯೂ ಕೊಡೋದ್ರ ಜೊತೆಗೆ ಕೆಲವೊಂದು ಸೀನ್ಸ್ನ ಹೇಳಿದ್ದೀನಿ ನಿಮಗೆ. ಸೊ ಹೋಗಿ ನೋಡಿ, ನಿಮ್ಮ ನಿಯರ್ ಯಾವ್ಯಾವ ಥಿಯೇಟ್ರ್ ಇದೆ, ಯಾವ್ಯಾವ PVR ಇದೆ, ಯಾವ್ಯಾವ ಮಾಲ್ಸಲ್ಲಿ ಯಾವ ಫಿಲಮ್ಸ್ ಹಾಕಿದ್ದಾರೆ ಅನ್ನೋದು. ಸೊ ಇನ್ನೂ ಸ್ವಲ್ಪ ಜನ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ನಿಮ್ಮ ಚೆಕ್ ಮಾಡಿ, ವಿಸಿಟ್ ಮಾಡಿ, ಮೂವಿ ಸಪೋರ್ಟ್ ಮಾಡಿ. ಹಿಂದಿ ಮೂವಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಮೂವಿಗೂ ಸಪೋರ್ಟ್ ಮಾಡಿ. ಸೊ ಗೈಸ್, ಇನ್ನೊಂದು ಹೇಳ್ಬೇಕಂತಂದರೆ ಈ ಮೂವಿ, ಸೊ ನಾನು ರೇಟಿಂಗ್ ಎಷ್ಟು ಕೊಡ್ತೀನಿ ಅಂತಂದರೆ ಅರೌಂಡ್ 4.4 to 4.6 ಕೊಡ್ತೀನಿ 5ಗೆ. ಸೊ ಏನಕ್ಕೆ ಅಂತಂದರೆ ಫುಲ್ ಮಾಸ್ ಮೂವಿ ಅಲ್ವಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಮಾಡಿ. ಸೊ ಮೂವಿ ನೋಡಿದರೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಮೂವಿ ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ನಿಮ್ಮ ನಿಯರ್ ಥಿಯೇಟ್ರ್ ಯಾವುದಿದೆ ಹೋಗಿ ಅಲ್ಲಿ ಕೂಡ ನೋಡಿ. ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ವೆಡ್ನೆಸ್ಡೇ. ಸಿ ಯು ಗೈಸ್.